ಫ್ರೀಡಂ ಪಾರ್ಕ್ ಮಹಿಳೆಯರಿಗಿಲ್ಲ ಸುರಕ್ಷತೆ. ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಮಾತನಾಡುತ್ತಿರುವ ವಿಷಯ ಕೇವಲ ಒಂದು ಸೌಲಭ್ಯದ ವಿಷಯವಲ್ಲ. ಇದು ನಮ್ಮ ಸಮಾಜದ ಗೌರವದ ಮಹಿಳೆಯರ ಸುರಕ್ಷತೆಯ ಪ್ರಶ್ನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯಯುತ ಬೇಡಿಕೆಗಳಿಗಾಗಿ ದೂರದ ಊರುಗಳಿಂದ ಬಂದು ಪ್ರತಿಭಟನೆ ನಡೆಸುವವರ ಪರವಾಗಿ ಸರ್ಕಾರವನ್ನ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಒಂದು ದಿನದ ಪ್ರತಿಭಟನೆ ಬೇರೆ, ಆದರೆ ಒಂದು ವಾರ, 10 ದಿನ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಡೆಯುವ ನಿರಸನಗಳಲ್ಲಿ ಭಾಗವಹಿಸುವವರ ಪರಿಸ್ಥಿತಿ ಹೇಗಿರಬೇಕು ಸ್ವಾಮಿ? ವಿಶೇಷವಾಗಿ ಮಹಿಳೆಯರು, ವೃದ್ಧರು, ರೈತರು ಮತ್ತು ಕಾರ್ಮಿಕರು ತಮ್ಮ ಹಕ್ಕಿಗಾಗಿ ರಾಜಧಾನಿಗೆ ಬಂದಾಗ ಅವರಿಗೆ ಕನಿಷ್ಠ ಸೌಲಭ್ಯ ಕೊಡಬೇಕಲ್ವೇ? ಅದನ್ನ ಮೊದಲು ಮಾಡಬೇಕು. ಗ್ರಾಮೀಣ ಸಮಾಜದಲ್ಲಿ ಲಾಡ್ಜ್ ಎಂಬ ಪದಕ್ಕೆ ಒಂದು ವಿಭಿನ್ನ ಅರ್ಥವಿದೆ. ನಗರಗಳಲ್ಲಿ ಅದು ಕೇವಲ ವಾಸ್ತವ್ಯದ ಸ್ಥಳವಾಗಿರಬಹುದು. ಆದರೆ ಗ್ರಾಮೀಣ ಹಿನ್ನೆಲೆಯಿಂದ ಬರುವ ಮಹಿಳೆಯರು ಲಾಡ್ಜ್ಗಳಲ್ಲಿ ಉಳಿದುಕೊಂಡಿದ್ದಳು ಎಂದರೆ ಅವರ ಬಗ್ಗೆ ಅನಗತ್ಯ ಮಾತುಗಳು, ಅನುಮಾನಗಳು ಹಾಗೂ ಸಾಮಾಜಿಕ ಒತ್ತಡಗಳು ಉಂಟಾಗುತ್ತವೆ. ಹಾಗಾಗಿ ನಮ್ಮ ಪ್ರಶ್ನೆ ನೇರವಾಗಿ ಸರ್ಕಾರಕ್ಕೆ ಕೇಳ್ತಿದ್ದೇವೆ. ಪ್ರತಿಭಟನೆ ನಡೆಸುವುದು ಪ್ರಜಾಪ್ರಭುತ್ವದಲ್ಲಿ ಜನರ ಹಕ್ಕು ಅಲ್ಲವೇ ಸ್ವಾಮಿ? ತಮ್ಮ ನೋವನ್ನ ಹೇಳಿಕೊಳ್ಳಲು ಬರುವ ಜನರಿಗೆ ಶೌಚಾಲಯ, ಕುಡಿಯುವ ನೀರು, ವಿಶ್ರಾಂತಿ ಮತ್ತು ಸುರಕ್ಷಿತ ವಸತಿ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿಯಲ್ಲವೇ? ಫ್ರೀಡಂ ಪಾರ್ಕ್ನಂತಹ ಪ್ರತಿಭಟನೆಗಳಿಗೆ ಮೀಸಲಾದ ಸ್ಥಳಗಳಲ್ಲಿ ಶಾಶ್ವತ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಸರ್ಕಾರ ಏಕೆ ವಿಫಲವಾಗಿದೆ? ಒಂದು ವೇಳೆ ಶಾಶ್ವತ ವ್ಯವಸ್ಥೆ ಸಾಧ್ಯವಾಗದಿದ್ರೆ ದೀರ್ಘಾವಧಿಯ ಪ್ರತಿಭಟನೆಗಳಿಗೆ ಸಮೀಪದ ಸುರಕ್ಷಿತ ಸ್ಥಳಗಳಲ್ಲಿ ತಾತ್ಕಾಲಿಕ ವಸತಿ ವ್ಯವಸ್ಥೆಯನ್ನಾದರೂ ಏಕೆ ಮಾಡಬಾರದು? ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಬೇಕು. ಪ್ರತಿಭಟನಾಕಾರರಿಗೆ ಸೌಲಭ್ಯ ಕಲ್ಪಿಸಿದ್ರೆ ಅವರ ಬೇಡಿಕೆ ಒಪ್ಪಿಕೊಂಡಂತಲ್ಲ. ಅದು ಸರ್ಕಾರದ ಮಾನವೀಯ ಜವಾಬ್ದಾರಿಯನ್ನ ತೋರಿಸುತ್ತದೆ. ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಬಂದ ಜನರ ಗೌರವವನ್ನ ಕಾಪಾಡುವುದು ಉತ್ತಮ ಆಡಳಿತದ ಲಕ್ಷಣ ಎಂಬುದು ನಮ್ಮ ಅಭಿಮತ. ಹಾಗಾಗಿ ಒಂದು ದಿನಕ್ಕಿಂತ ಹೆಚ್ಚು ಕಾಲ ನಡೆಯುವ ಎಲ್ಲಾ ಪ್ರತಿಭಟನೆಗಳಿಗೆ ಭಾಗವಹಿಸುವವರ, ವಿಶೇಷವಾಗಿ ಮಹಿಳೆಯರ ಸುರಕ್ಷತೆ, ಗೌರವವನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು. ನಿರಸನ ನಡೆಸುವ ನಾರಿಯರಿಗೆ ಸುರಕ್ಷಿತವಾಗಿ ರಾತ್ರಿ ಕಳೆಯಲು ಕನಿಷ್ಠ ಮಹಿಳಾ ಭವನ ಕಟ್ಟಲು ಸರ್ಕಾರಕ್ಕೆ ದುಡ್ಡಿಲ್ಲದ ರೋಗವೇ? ಅಥವಾ ಮಹಿಳೆಯರ ಸುರಕ್ಷತೆ ಸರ್ಕಾರದ ಆದ್ಯತೆಗಳ ಪಟ್ಟಿಯಲ್ಲೇ ಇಲ್ಲವೇ? ಮಾತಿನಲ್ಲಿ ಕಾಳಜಿ, ಕಾರ್ಯದಲ್ಲಿ ನಿರ್ಲಕ್ಷ್ಯ. ಇದೇ ಆಡಳಿತದ ನಿಜ ಮುಖವೇ. ಪ್ರಜಾಪ್ರಭುತ್ವ ಎಂದರೆ ಕೇವಲ ಮತ ಕೇಳುವ ಸಮಯದಲ್ಲಿ ಜನರನ್ನ ನೆನಪಿಸಿಕೊಳ್ಳುವುದಲ್ಲ. ತಮ್ಮ ನೋವು ತೋಡಿಕೊಳ್ಳಲು ಬೀದಿಗೆ ಬಂದಾಗ ಅವರ ಗೌರವ ಕಾಪಾಡುವುದು ಪ್ರಜಾಪ್ರಭುತ್ವದ ಕರ್ತವ್ಯ ಸ್ವಾಮಿ. ಅದನ್ನ ಮೊದಲು ಮಾಡಬೇಕು. ಈ ವಿಷಯದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಇದು ಕೇವಲ ಪ್ರತಿಭಟನಾಕಾರರ ಪ್ರಶ್ನೆಯಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಗೌರವದ ಪ್ರಶ್ನೆ. ಈ ರೀತಿಯ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.